ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುವಂತ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ. ಅದು ಏನು ಅಂತ ಹೇಳ್ಬಿಟ್ಟು ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಯಾರೆಲ್ಲ ಟೆರೆಸ್ ಗಾರ್ಡನ್ ಇಟ್ಕೊಂಡಿದ್ದೀರಾ, ಹಾಗೆ ಗಿಡಗಳು ಬೆಳೆಸೋದಕ್ಕೆ ಯಾರಿಗೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ, ಬಾಲ್ಕನಿಯಲ್ಲಿ ಯಾರ್ಯಾರೆಲ್ಲ ಪಾಟ್ಗಳನ್ನ ಇಡೋದಕ್ಕೆ ಇಷ್ಟಪಡ್ತೀರಾ, ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಪ್ರಾಡಕ್ಟ್ ತುಂಬಾನೇ ಯೂಸ್ಫುಲ್ ಆಗಿದೆ. ಹಾಗೇನೆ ತುಂಬಾನೇ ಉಪಯೋಗ ಕೂಡ ಆಗುತ್ತೆ. ಇವಾಗ ನಾವು ಎಲ್ಲಾದ್ರೂ ಟೆರೆಸ್ ಗಾರ್ಡನ್ ಅಲ್ಲಿ ಆಗಿರ್ಬೋದು ಅಥವಾ ಯುಟಿಲಿಟಿನಲ್ಲಿ ಆಗಿರ್ಬೋದು ಪ್ಲಾಂಟ್ಗಳನ್ನ ಅಂದ್ರೆ ಪ್ಲಾಂಟ್ಗಳನ್ನ ಇಟ್ಕೊಂಡಾಗ ಪಾಟ್ ಕೆಳಗಡೆಗೆಲ್ಲ ತುಂಬಾ ಗಲೀಜಾಗಿರುತ್ತೆ, ಮಣ್ಣಾಗಿರುತ್ತೆ. ನಾವು ಸಲಿಗೆ ಅದನ್ನೇ ಗುಡ್ಸ್ಕೊಳಕ್ಕಾಗಲ್ಲ, ಹಾಗೇನೆ ಒರೆಸ್ಕೊಳಕ್ಕಾಗಲ್ಲ, ತುಂಬಾ ಗಲೀಜ್ ಅನ್ಸುತ್ತೆ. ಆ ಒಂದು ಕಾರಣದಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ತರದ ಒಂದು ಸ್ಟ್ಯಾಂಡ್ ಗಳನ್ನ ಯೂಸ್ ಮಾಡಿದಾಗ ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ತುಂಬಾ ಇಷ್ಟ ಆಯ್ತು, ಹಾಗಾಗಿ ನಾನು ಈ ಒಂದು ಸ್ಟ್ಯಾಂಡ್ ಗಳನ್ನ ತರಿಸ್ಕೊಂಡಿದ್ದೀನಿ. ನಿಮ್ಗೂ ಕೂಡ ಯೂಸ್ಫುಲ್ ಆಗ್ಬಹುದು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಡ್ಯಾಮೇಜ್ ಏನಾದ್ರೂ ಬರ್ಬೋದು ಅಂತ ಮೊದಲಿಗೆ ಇದನ್ನ ಓಪನ್ ಮಾಡಿದ್ದೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, 4 ಸ್ಟ್ಯಾಂಡ್ ಬಂದಿದೆ. ನೋಡಿ, 4 ಸ್ಟ್ಯಾಂಡ್ ಬಂದಿದೆ. ನಾನಿದು ತುಂಬಾ ತೆಳು ಬರಬಹುದು ಅನ್ಕೊಂಡಿದ್ದೆ, ತಂತಿ ಎಲ್ಲಾನು ಕೂಡ. ಆದ್ರೆ ತೆಳು ಏನಿಲ್ಲ, ತುಂಬಾ ಚೆನ್ನಾಗೇ ಇದೆ, ಗಟ್ಟಿನೇ ಇದೆ. ಹಾಗೇನೆ ಈ ತರ ಬುಷ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಬುಷ್ಗಳನ್ನ ಇದ್ರ ಕೆಳಗಡೆಗೆ ನಾವು ಈ ತರ ಹಾಕೋಬೇಕು. ನೋಡಿ, ಈ ತರ ಹಾಕೊಂಡಾಗ ಕೆಳಗಡೆ ಏನಾದ್ರೂ ನೀರು ಅದೆಲ್ಲ ಇದಾದ್ರೂ ಕೂಡ ಇದೇನು ತುಕ್ಕು ಹಿಡಿಯೋದಿಲ್ಲ ತಂತಿ. ಈಗ ಈ ಒಂದು ಪಾಟ್ ಸ್ಟ್ಯಾಂಡ್ಗಳ ಮೇಲೆ ಎಷ್ಟು ಪಾಟ್ ಹಿಡಿಸುತ್ತೆ, ಯಾವ ಸೈಜಿನ ಒಂದು ಪಾಟ್ಗಳು ಹಿಡಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ, ನೋಡೋಣ ಬನ್ನಿ. ಹಾಗೇನೆ ಇದರ ರೇಟ್ ಎಷ್ಟು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ. ಹಾಗೆ ಇದರ ಲಿಂಕ್ ಅನ್ನ ಕೂಡ ನಾನು ನಿಮ್ಗೆ ಕೊಡ್ತೀನಿ. ಆ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ಈ ಒಂದು ಸ್ಟ್ಯಾಂಡ್ ಗಳನ್ನ ಪರ್ಚೇಸ್ ಮಾಡಬಹುದು. ಇದು 4 ಸ್ಟ್ಯಾಂಡ್ ಬಂದಿದೆ. ನನಗೆ ಎಷ್ಟು ರೇಟ್ಗೆ 4 ಸ್ಟ್ಯಾಂಡ್ ಬಂತು ಅಂತ ಕೂಡ ನಾನು ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ. ನಿಮ್ಗೆ ದೂರದಿಂದ ತೋರಿಸಿದಾಗ ಗೊತ್ತಾಗಿಲ್ಲ ಅನ್ಸುತ್ತೆ, ತುಂಬಾ ತೆಳು ಅನಿಸುತ್ತೆ. ನೋಡಿ, ಈ ತರ 8 ಇಂಚಿದೆ, ಅಂದ್ರೆ ಈ ಅಗಲ 8 ಇಂಚಿದೆ. ಹಾಗೇನೆ ಇದು ಬಂದು 3 ಇಂಚಿದೆ. ಇಲ್ಲಿಂದ ಇಲ್ಲಿವರೆಗೂ ಕೂಡ ಈ ಸೈಜ್ ಬಂದು 22 ಇಂಚು ಇದೆ. ಹಾಗೆ ಕೆಳಗಡೆಗೆ ನೋಡಿ ಇಷ್ಟು, ನೋಡಿ ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇಷ್ಟು ದಪ್ಪ ಬರುತ್ತೆ, ಗಟ್ಟಿನೇ ಇದೆ, ತೀರಾ ತೆಳು ಏನೂ ಇಲ್ಲ. ಅಂದರೆ ತುಂಬ ದೊಡ್ಡ ದೊಡ್ಡ ಪಾಟ್ಗಳೇನು ಇಡೋದಕ್ಕೆ ಆಗೋದಿಲ್ಲ. ನಾವು ಸಣ್ಣ ಸಣ್ಣ ಪಾಟ್ಗಳು ಇಟ್ಕೋಬಹುದು. ಅಂದರೆ 12 ಇಂಚಿಂದು 9 ಇಂಚಿಂದು ಆ ಥರದ್ದೆಲ್ಲ ಪಾಟ್ಗಳು ಕೂಡ ಇದರಲ್ಲಿ ಇಡಬಹುದು. ನೋಡಿ, ಇವಾಗ ನಾನು 9 ಇಂಚಿನ ಒಂದು ಪಾಟ್ಗಳನ್ನು ಇದ್ರ ಮೇಲೆ ಇಟ್ಟಿದ್ದೀನಿ. 3 ಪಾಟು ಹಿಡಿಸಿದೆ. ಕೆಳಗಡೆಗೆ ಎಷ್ಟು ಫ್ರೀ ಆಗಿದೆ ನೋಡಿ. ಇದು ನರ್ಸರಿಯಿಂದ ತೊಗೊಂಡಿರೋಂಥ ಪಾಟ್ಗಳು. ಇದು ಈ ಥರದ ಪಾಟ್ಗಳು ಬಂದು 4 ಪಾಟ್ಗಳು ಹಿಡಿಸುತ್ತೆ ಇದ್ರ ಮೇಲೆ. ಆಮೇಲೆ 12 ಇಂಚಿನ ಪಾಟ್ಗಳು ಕೂಡ ಇಲ್ಲಿ 3 ಹಿಡಿಸುತ್ತೆ ನೋಡಿ. 12 ಇಂಚಿನ ಪಾಟ್ಗಳಿದು. ಇದಕ್ಕೂ ಅಷ್ಟೇ, ಕೆಳಗಡೆಗೆ ಕ್ಲೀನಾಗಿ ನೀಟಾಗಿ ನಾವು ಕಸ ಗುಡಿಸ್ಕೋಬೋದು, ತೊಳ್ಕೊಬೋದು ನೀರು ಹಾಕಿ. ಆವಾಗ ಕೆಳಗಡೆಗೆಲ್ಲ ಕೂಡ ಏನು ಮಣ್ಣಾಗೋದಿಲ್ಲ, ಕೆಸರಾಗೋದಿಲ್ಲ, ಹಾಗೆಯೇ ಗಲೀಜು ಕೂಡ ಆಗೋದಿಲ್ಲ. ಇನ್ನು ನೀವು ಇದ್ರ ಕೆಳಗಡೆಗೆ ಒಂದೊಂದು ಪ್ಲೇಟ್ಗಳನ್ನು ಕೂಡ ಇಟ್ರಿ ಅಂತಂತಂದರೆ ಆ ಒಂದು ಮಣ್ಣು ಅದೆಲ್ಲನೂ ಕೂಡ ಆ ಪ್ಲೇಟಲ್ಲೇ ಉಳ್ಕೊಳ್ಳುತ್ತೆ. ಕೆಳಗಡೆಗೆ ಅಷ್ಟೊಂದು ನೀರು ಇಳಿದು ಮಣ್ಣು ಇಳಿದು ಏನು ಗಲೀಜಾಗೋದಿಲ್ಲ. ಅಕಸ್ಮಾತಾಗಿ ಆ ಥರ ಏನಾದರೂ ಸ್ವಲ್ಪ ಕೆಳಗಡೆಗೆ ಗಲೀಜಾಯಿತು, ನೀರಾಯಿತು ಅಂತಂದ್ರೂ ಕೂಡ ನಾವು ನೀಟಾಗಿ ಗುಡಿಸ್ಕೊಂಡಾಗ ಅದು ಡ್ರೈ ಆಗಿಬಿಟ್ಟು ಕೆಳಗಡೆಗೆ ನೆಲ ಕ್ಲೀನಾಗಿ ಇರುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಅಪಾರ್ಟ್ಮೆಂಟ್ಗಳಲ್ಲೆಲ್ಲನೂ ಕೂಡ ಯುಟಿಲಿಟಿ ಇರುತ್ತೆ, ಅಲ್ಲೆಲ್ಲನೂ ಕೂಡ ನೀಟಾಗಿರಬೇಕು ಅಂತ ಹೇಳಿಬಿಟ್ಟು ಈ ಥರದ ಒಂದು ಸ್ಟ್ಯಾಂಡ್ಗಳನ್ನು ತರಿಸ್ಕೊಂಡು
ಪಾಟ್ಗಳನ್ನು ಇಟ್ಕೊಳ್ಳೋದು ಇನ್ನೂ ತುಂಬಾ ಒಳ್ಳೆಯದು. ಇದು ನೀರಿನ ಕ್ಯಾನಲ್ಲಿ ನಾನು ಗಿಡಗಳನ್ನು ಹಾಕಿದ್ದೀನಿ. 2 ಕ್ಯಾನು ಅದ್ರ ಮೇಲೆ ಹಿಡಿಸಿದೆ ನೋಡಿ. ಇಲ್ಲಿ 4 ಸ್ಟ್ಯಾಂಡು ಉದ್ದಕ್ಕೆ ಇಟ್ಟಿದ್ದೀನಿ ನಾನು. ಇಲ್ಲಿ ಒಂದೇ ಥರದ ಪಾಟ್ಗಳೇನು ಇಟ್ಟಿಲ್ಲ ನಾನು, ಒಂದೊಂದು ಥರದ್ದಿದೆ. ಇಷ್ಟು ಲೆಂತಲ್ಲಿ 4 ಸ್ಟ್ಯಾಂಡ್ಗಳು ಹಿಡಿದಿದೆ. ಈ ಥರ ನಾವು ಸ್ಟೆಪ್ ಬೈ ಸ್ಟೆಪ್ ಇರೋವಂಥ ಸ್ಟ್ಯಾಂಡ್ಗಳನ್ನು ತಗೊಂಡು ಈ ಥರ ಜೋಡಿಸ್ಕೊಂಡಾಗ ಅದು ತುಂಬ ಚೆನ್ನಾಗಿ ನೀಟಾಗಿ ಕಾಣುತ್ತೆ. ಹಿಂದೆ ಒಂದು ಸ್ಟೆಪ್ಪು ಬರುತ್ತೆ, ಮುಂದಗಡೆಗೆ ಬೇಕಾದರೆ ಇನ್ನೊಂದು ಸ್ಟೆಪ್ಪು ನಾವು ಪಾಟ್ಗಳನ್ನು ಜೋಡಿಸ್ಕೋಬೋದು. ತುಂಬ ನೀಟಾಗಿಯೂ ಇರುತ್ತೆ, ಹಾಗೆಯೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ. ಈ ಥರ ಕೆಳಗೆ ಇಟ್ವಿ ಅಂತಂತಂದರೆ ಸಂದಿನಲ್ಲೆಲ್ಲನೂ ಕೂಡ ನೋಡಿ ಕಸ ಕಡ್ಡಿ ಅದೆಲ್ಲ ಇರುತ್ತೆ. ಅದು ಸಲಿಗೆ ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಈ ಥರ ದೊಡ್ಡ ಒಂದು ಪಾಟ್ಗಳು ಇಡಬೇಕು ಅಂತಂತಂದರೆ 2 ಸ್ಟೆಪ್ಪು 3 ಸ್ಟೆಪ್ಪು ಇರೋವಂಥ ಸ್ಟ್ಯಾಂಡ್ಗಳನ್ನು ತರಿಸ್ಕೊಂಡು ಅದ್ರ ಮೇಲೆ ನಾವು ಜೋಡಿಸ್ಕೊಂಡಾಗ ತುಂಬ ನೀಟಾಗಿ ಕಾಣುತ್ತೆ. ಇನ್ನೂ ನಾನು ಆ ಥರದ್ದೆಲ್ಲ ಸ್ಟ್ಯಾಂಡ್ಗಳು ತರಿಸ್ಬೇಕು. ತುಂಬಾ ಪಾಟ್ಗಳಿದೆ. ಈ ಸದ್ಯಕ್ಕೆ ನಾನು ಇದು ಒಂದು ತರಿಸಿ ನೋಡೋಣ ಅಂತ ಹೇಳಿಬಿಟ್ಟು ನಾನು ಈ ಒಂದು ಸ್ಟ್ಯಾಂಡ್ಗಳನ್ನು ತರಿಸಿದ್ದೀನಿ ಫ್ರೆಂಡ್ಸ್. ಈ ಮಳೆಗಾಲ ಅದೆಲ್ಲ ಬಂತು ಅಂತಂದರೆ ಜಾಸ್ತಿ ಎಲ್ಲ ನೀರೆಲ್ಲನೂ ಕೂಡ ಪಾಟಿಂದ ಈಚೆ ಬರ್ತಾ ಇರುತ್ತೆ, ಮಣ್ಣೆಲ್ಲ ಈಚೆ ಬರ್ತಾ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಸ್ಟ್ಯಾಂಡ್ಗಳು ನಾವು ತರಿಸಿ ನೀಟಾಗಿ ಜೋಡಿಸ್ಕೊಂಡ್ವಿ ಅಂತಂದರೆ ಕೆಳಗಡೆಗೆ ಗುಡಿಸ್ಕೊಳ್ಳೋಕ್ಕಾಗಲಿ ತೊಳ್ಕೊಳ್ಳೋದಕ್ಕಾಗಲಿ ತುಂಬಾ ಸುಲಭ ಆಗುತ್ತೆ. ಅದರಿಂದ ಈ ಥರದ ಒಂದು ಸ್ಟ್ಯಾಂಡ್ಗಳನ್ನು ತರಿಸ್ಕೊಳ್ಳಿ. ಯುಟಿಲಿಟಿನಲ್ಲಿ ಜೋಡಿಸಿದ್ದೀನಿ ನೋಡಿ ನಾನು ಅಪಾರ್ಟ್ಮೆಂಟಲ್ಲಿ. ಈ ಥರ ಜೋಡಿಸೋದ್ರಿಂದ ಇದು ತುಂಬ ಚೆನ್ನಾಗಿ ತುಂಬ ನೀಟಾಗಿಯೂ ಕೂಡ ಕಾಣುತ್ತೆ. ಇದರ ಒಂದು ಲಿಂಕನ್ನು ನಾನು ಕೊಟ್ಟಿರ್ತೀನಿ, ನೀವು ಫ್ಲಿಪ್ಕಾರ್ಟಲ್ಲಿ ಹೋಗ್ಬಿಟ್ಟು ಅದನ್ನು ಪರ್ಚೇಸ್ ಮಾಡ್ಬೋದು. ಈ ಸ್ಟ್ಯಾಂಡ್ಗಳು ನನಗೆ ಫ್ಲಿಪ್ಕಾರ್ಟಲ್ಲಿ 4ಕ್ಕೆ 280 ರೂಪಾಯಿ ಆಗಿದೆ. ಕ್ಯಾಶ್ ಆನ್ ಡೆಲಿವರಿನಲ್ಲಿ ನಾನು ತೊಗೊಂಡಿದ್ದು. ನೀವು ಡೈರೆಕ್ಟಾಗಿ ಪೇಮೆಂಟ್ ಮಾಡ್ತೀನಿ ಅನ್ನೋದಾದರೆ ನಿಮಗೆ ಇನ್ನೂ ಕಡಿಮೆ ರೇಟಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಒಂದು ಸ್ಟ್ಯಾಂಡು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.